ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ಸರ್ಕಾರದಿಂದ ನಿಮಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಬಂದಿದೆ. CM 1,00,000 ಮನೆ ಯೋಜನೆಗಳನ್ನು ಫಲಾನುಭವಿಗಳಿಗೆ ನೀಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಹೇಳ್ತೀನಿ ಬನ್ನಿ. ನೋಡಿ ಸ್ನೇಹಿತರೆ, ನಮ್ಮ ರಾಜ್ಯದ ಜನರಿಗೆ ಸಾಕಷ್ಟು ಸಿಹಿ ಸುದ್ದಿಯನ್ನು ನೀಡ್ತಲೇ ಬರ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಈಗ ನಮ್ಮ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು 1,00,000 ಮನೆ ಯೋಜನೆಗಳನ್ನು ಫಲಾನುಭವಿಗಳಿಗೆ ನೀಡ್ತಾ ಇದ್ದಾರೆ. ಆರ್ಥಿಕವಾಗಿ ಅವರ ಹೊರೆ ತಗ್ಗಿಸುವ ಒಂದು ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದ್ದಾರೆ. ಹೌದು, ಅದ್ರ ಜೊತೆಗೆ ಇನ್ನೂ ಕೂಡ ಹಲವಾರು ರೀತಿಯ ಯೋಜನೆಗಳನ್ನು ಕೂಡ ಅವರಿಗೆ ಜಾರಿಗೆ ತಗೊಂಬರ್ತಾ ಇದ್ದಾರೆ. ಇನ್ನು BJP ಸರ್ಕಾರದಲ್ಲಿ ಯೂನಿಟ್ ಒಂದು ವೆಚ್ಚ ಹೆಚ್ಚಳದ ನಿರ್ಧಾರದಿಂದ ತುಂಬ ಆತಂಕದಲ್ಲಿ ಒಳಗಾಗಿದ್ದರು. 12,153 ಕುಟುಂಬಗಳಿಗೆ ಈ ಒಂದು ಸಿಹಿ ಸುದ್ದಿಯನ್ನು ನೀಡ್ತಾ ಇದ್ದು, ಪ್ರತಿ ಮನೆಗೆ 1,00,000 ರೂಪಾಯಿಯಂತೆ 121,53,00,000 ರೂಪಾಯಿಯನ್ನು ಸರ್ಕಾರವೇ ಭರಿಸಬೇಕು, ಸರ್ಕಾರವೇ ಹಣವನ್ನು ಕೊಡುತ್ತೆ ಅಂತ ಹೇಳಿ ಒಪ್ಪಿಗೆ ನೀಡಿದೆ ಅಂತ ಹೇಳಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರ ಒಂದು ನೇತೃತ್ವದಲ್ಲಿ ವಿಧಾನಸೌಧದ ಮುಖ್ಯಮಂತ್ರಿಯವರ ಒಂದು ಕಚೇರಿಯಲ್ಲಿ ಈ ಒಂದು ಸಭೆ ಅನ್ನೋದು ಕೂಡ ಆಗಿತ್ತು. ಅಲ್ಲಿ ಕಾಂಗ್ರೆಸ್ ಮತ್ತು BJP ಒಂದು ಶಾಸಕರೇನಿದ್ದಾರೆ ಅವರು ಮುಖ್ಯಮಂತ್ರಿಯ ಒಂದು ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಸುದ್ದಿಗೋಷ್ಠಿಯಲ್ಲಿ ಅವರು ತಿಳಿಸಿದ್ದಾರೆ. ಸದ್ಯ ಮುಖ್ಯಮಂತ್ರಿಯವರ 1,00,000 ಮನೆ ಯೋಜನೆ ಅಡಿಯಲ್ಲಿ ಆಯ್ಕೆಯಾಗಿರುವಂಥ ಎಷ್ಟು ಕುಟುಂಬಗಳು ಅಂತ ಅಂದರೆ 12,153 ಕುಟುಂಬಗಳಿಗೆ ಕಟ್ಟಬೇಕಾಗಿದ್ದಂಥ ತಲಾ 1,00,000 ರೂಪಾಯಿಯನ್ನು ಸರ್ಕಾರವೇ ಭರಿಸಿದೆ, ಅದೇ ಕೊಡುತ್ತೆ. PM ಒಂದು ನಮ್ಮ CM ಆಗಿರೋಂಥ ಸಿದ್ದರಾಮಯ್ಯನವರು ಅವರ ಒಂದು ಫಲಾನುಭವಿಗಳ ವಂತಿಕೆಯ ಒಟ್ಟು 121 ಕೋಟಿಯನ್ನು ಬಿಡುಗಡೆ ಮಾಡ್ತಲೇ ಬಿಡುಗಡೆಗೆ ಅವರು ಒಪ್ಪಿಗೆನೂ ಕೂಡ ನೀಡಿದ್ದಾರೆ ಅಂತೇಳಿ ವಸತಿ ಸಚಿವರಾಗಿರುವಂಥ ಜಮೀರ್ ಅಹಮದ್ ಖಾನ್ ಅವರು ತಿಳಿಸಿದ್ದಾರೆ. ಇದು 1,00,000 ಮನೆ ಯೋಜನೆ ಅನ್ನೋದು 2017ರಲ್ಲಿ ಬಂದಂಥ ಒಂದು ಯೋಜನೆ. ಆದರೆ ಇನ್ನೂ ಕೂಡ ಮನೆಗಳನ್ನು ಬಿಡುಗಡೆ ಮಾಡೋದಕ್ಕೆ ಇಷ್ಟು ಟೈಮ್ ಅನ್ನೋದು ಬೇಕಿತ್ತು. ಹಾಗಾದರೆ ಸರ್ಕಾರ ಎಷ್ಟು ಹಣವನ್ನು ಕೊಡುತ್ತೆ, ಎಷ್ಟನ್ನು ಭರಿಸುತ್ತೆ ಅಂತೇಳಿ ನಾವು ನೋಡೋದಾದರೆ ಎಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಡಲು ತುಂಬ ತುದಿಗಾಲಲ್ಲಿ ನಿಂತ್ಕೊಂಡಿದ್ದಾರೆ. ಆದರೆ ಇನ್ನೂ ಕೂಡ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಏನು ಮಾಡೋದು ಅಂತ ಯೋಚನೆ ಕೂಡ ಮಾಡ್ತಾ ಇದ್ದಾರೆ. ಈ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ 1.5 ಲಕ್ಷ ಹಣ, ಇನ್ನು ರಾಜ್ಯ ಸರ್ಕಾರ ಸಾಮಾನ್ಯ ವರ್ಗಕ್ಕೆ 1 ಲಕ್ಷ ಕೊಡ್ಬೋದು. ಇನ್ನು SC STಕ್ಕೆಲ್ಲ 7 ಲಕ್ಷ ಕೊಡ್ತಾರೆ ಅಂತ ಹೇಳಿದ್ದಾರೆ. ಈ ಸಭೆಯಲ್ಲಿ ತುಂಬ ಜನ BJP ಮತ್ತು ಏನು ಕಾಂಗ್ರೆಸ್ ಶಾಸಕರು ಭಾಗವಹಿಸಿದ್ರು. ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರೇ ಆಗಿರಲಿ, ಸೋಮಶೇಖರ್, ವಿಶ್ವನಾಥ್, ಮಂಜುಳಾ ಅವರು ಭಾಗವಹಿಸಿದರು. ಹಾಗೆ ಸುಮಾರು 121,53,00,000 ಭರಿಸಲು ಸಿದ್ದರಾಮಯ್ಯನವರು ಒಪ್ಪಿಗೆಯನ್ನು ನೀಡಿದ್ದಾರೆ ಅಂತೇಳಿ ನೀಡಿದ್ದಾರೆ. ಇದೇ ರೀತಿಯ ಒಂದು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.